ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮಾಸ್ಟರ್ ಚಾನಲ್. ಏನಪ್ಪ ವಿಷಯ ಅಂದರೆ IPL ನಿಂದ ಈ ಅಪ್ಡೇಟ್ ಬಂದಿದೆ. IPL ಸ್ಟಾರ್ಟಿಂಗ್ ಡೇಟ್ ಇವಾಗ ಪ್ರಕಟವಾಗಿದೆ ಅಂತಲೇ ಹೇಳ್ಬೋದು. ಮಾರ್ಚ್ 26, 2026 IPL ಸ್ಟಾರ್ಟಿಂಗ್ ಡೇಟ್ ಫಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಮ್ಯಾಚ್ ಯಾವ್ದು ಆಗ್ತಾ ಇದೆ ಗೊತ್ತಿಲ್ಲ, ಒಟ್ಟು RCB ಮಾತ್ರ ಫಿಕ್ಸ್ ಇರುತ್ತೆ. RCB ಜೊತೆ ಯಾರು ಆಡ್ತಾ ಇದ್ದಾರೆ ಅನ್ನೋದು ಇನ್ನೂ ಡೌಟ್ ನಲ್ಲಿದೆ. ಆ ಮ್ಯಾಚ್ ಗಳ ಶೆಡ್ಯೂಲ್ ಇನ್ನೇನು ಬಿಡುಗಡೆ ಮಾಡ್ತಾರೆ BCCI ಅವರು. ಇನ್ನೇನು ಬಹಳ ದಿನದ ಹೋಗಿದ್ದಿಲ್ಲ, ಯಾಕೆಂದ್ರೆ ಒಂದಿಷ್ಟು ಗೊಂದಲಗಳು ಇದ್ದು. ಏನಪ್ಪಾ ಅಂದ್ರೆ ನಮ್ಮ RCB ಗ್ರೌಂಡ್ ನಲ್ಲಿ ಆಡಲು ಹಿಂಜರಿತಿದ್ರು ನಮ್ಮ RCB ಮ್ಯಾನೇಜ್ಮೆಂಟ್ ನವರು. ನೋಡೋಣ ಇವಾಗ ಯಾವ ತರ ಉತ್ತರ ಕೊಟ್ಟಿದ್ರು ಅಂತಂದು. 2 ದಿನ ಟೈಮ್ ಬೇಕು ಅಂತಂದು ನಮ್ಮ RCB ಮ್ಯಾನೇಜ್ಮೆಂಟ್ ಅವರು ತಗೊಂಡಿದ್ರಂತೆ. ಏನ್ ಹೇಳಿದ್ದಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಮ್ಯಾಚ್ ಶೆಡ್ಯೂಲ್ ಬಂದಾದ್ಮೇಲೆ ಗೊತ್ತಾಗೋದು. ಇನ್ನೇನ್ ಈ ವಾರದಲ್ಲಿ ಬರ್ಬೋದು ಮ್ಯಾಚ್ ಶೆಡ್ಯೂಲ್. ಇದು ಬಂದಾದ್ಮೇಲೆ ಎಲ್ಲೆಲ್ಲಿ ನಡೀತಾ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇಲ್ವಾ ಕಾದು ನೋಡ್ಬೇಕಾಗಿದೆ. ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಅದು ಆಲ್ಮೋಸ್ಟ್ ಆಲ್ ಗ್ರೀನ್ ಸಿಗ್ನಲ್ ಅಂತಂದು ಕೊಟ್ಟಿದ್ದಾರೆ. ಅಪ್ಡೇಟ್ಸ್ ಪ್ರಕಾರ ನೋಡಿದ್ರೆ 5 ಮ್ಯಾಚ್ ನಮ್ಮ ಬೆಂಗಳೂರಿನಲ್ಲಿ ಹೋಮ್ ಗ್ರೌಂಡ್ ನಲ್ಲಿ ಆಡಿಸ್ತಾರೆ ಅಂತಂದು ಅಪ್ಡೇಟ್ಸ್ ಬಂದಿದೆ. ನೋಡೋಣ ಕಾದು ಯಾವ ತರ BCCI ಅವರ ಮ್ಯಾಚ್ ಆಡಿಸ್ತಾರೆ ಅಂತಂದು. ನಮ್ಮ RCB ಯಾವ ತರ ಹೋಮ್ ಗ್ರೌಂಡ್ ಯಾವ ಮಾಡ್ತಾರೆ, ಬೆಂಗಳೂರು ಮಾಡ್ತಾರ ಅಥವಾ ಬೇರೆದವ್ರ ಸ್ಟೇಡಿಯಂ ತಗೊಂಡು ಮಾಡ್ತಾರ ಗೊತ್ತಿಲ್ಲ. IPL ಸ್ಟಾರ್ಟ್ ಆಗಿ ಮೇ 31ಕ್ಕೆ ಫೈನಲ್ ಇರುತ್ತೆ. ಇನಾಗ್ರಲ್ ಮ್ಯಾಚ್ ಯಾರ ಜೊತೆ ಆಡಿಸ್ತಾರೆ ಅನ್ನೋದು ಬಹಳ ಕಾತ್ರದಿಂದ ಕಾಯ್ತಾ ಇದ್ದೀವಿ ನಾವು RCB ಫ್ಯಾನ್ಸ್ ಅವರು. ನೋಡುವ ಎಲ್ಲಿ ಆಡಿಸ್ತಾರೆ ಅನ್ನೋದು ಬಹಳ ಮುಖ್ಯ. RCB ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡ್ತಾರ ಅಥವಾ ಎಲ್ಲೋ ಬೇರೆ ಅಂದ್ರೆ ಪುಣೆ ಈ ತರ ಯಾವ ಸ್ಟೇಡಿಯಂ ಮಾಡ್ತೀನಿ ಅಂತ ಅಂದಿದ್ರು RCB ಹೋಮ್ ಗ್ರೌಂಡ್. ಹಂಗಾಗಿ ಆ ಗ್ರೌಂಡ್ ನಲ್ಲಿ ಆಡಿಸ್ತಾರ ಅಥವಾ ನಮ್ಮ RCB ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಡಿಸ್ತಾರ ಕಾದು ನೋಡ್ಬೇಕಾಗಿದೆ. ಬಹಳ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರುವುದು ಈ ವಿಷಯಕ್ಕೋಸ್ಕರ ನಮ್ಮ RCB. ಓಕೆ, ಶೆಡ್ಯೂಲ್ ಬಂದ್ಮೇಲೆ ಮತ್ತೆ ವಿಡಿಯೋದಲ್ಲಿ ಸಿಗುವ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ